much. You're welcome. Guys, my new vlog. ಸೊ ಹಾಯ್ ಗಾಯ್ಸ್, ಇನ್ನೇನು ಟ್ರಿಪ್ ಹೊರಡ್ತೀವಿ. ಇವಾಗ ಪೂಜೆ ಎಲ್ಲ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಏನೋ ಅಂತ ಮುಂದಿನ ಬ್ಲಾಗ್ ನೋಡಿ ಗೊತ್ತಾಗುತ್ತೆ. ಈ ಚಳಿ ನನಗೆ ಬ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ, ಆದರೂ ಮಾಡ್ತಾಯಿದ್ದೀನಿ. ನ್ಯೂ ಇಯರ್ಗೆ ಅಂತ ಅಲ್ಲ, ಪೂಜೆ ಐತೆ. ಸೊ ಹಾಗಾಗಿ ಎಲ್ಲರೂ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ಹಸುನ ಬಿಟ್ಟೋಗ್ತಾ ಇದ್ದೀವಿ. ನೋಡ್ಕೊಳ್ಳೋಕ್ಕೆ ಯಾರನ್ನಾದ್ರೂ ಬಿಟ್ಟೋಗ್ತಾ ಇದ್ದೀವಿ ಗೈಸ್, ಒಂದನ್ನೇ ಬಿಟ್ಟೋಗ್ತಾ ಇಲ್ಲ. ನಮ್ಮ ನಾಯಿ ನೋಡ್ರಿ ನಿಮಗೆ ಹೇಳ್ತಾ ಇದೆ ನಾವು ಹೋಗ್ತೀವಿ ಅಂತ. ಇಲ್ಲ ಅಲ್ಲಿ ಕುಡಿಯಪ್ಪ, ತಡಿ ಕುಡಿ, 1 ನಿಮಿಷ ತಡಿ, ಕುಡಿ. ಎಲ್ಲ ಗಲೀಜು ಮಾಡ್ಕೊಂಡ್ಬಿಟ್ಟಿದೆ ಗೈಸ್ ಇದು. ಹೋಗಿದ್ದಂತೆ. ಆ್ಯಂಡ್ ಗೈಸ್, ನಾವು ಬೆಳಗ್ಗೆನೇ ಬಂದಿದ್ದರಿಂದ ನಾವೆಲ್ಲೆಲ್ಲಾದರೂ ಊಟ ಮಾಡೋಣ ಅಂತ ಪ್ಲೇಸ್ ನೋಡ್ತಾ ಇದ್ವಿ. ಸೊ ಅಲ್ಲೊಂದು ದೇವಸ್ಥಾನ ಇತ್ತು. ಸೊ ಹಾಗಾಗಿ ಅದು ನಿಲ್ಲಿಸಿ ನಾವು ಊಟ ಮಾಡಿಕೊಂಡು ಮತ್ತೆ ಹೊರಟ್ವಿ. ಗೈಸ್, ಇವಾಗ ಊಟ ಎಲ್ಲ ಮುಗೀತು. ಅಲ್ಲಿಂದ ಇನ್ನೂ ಊಟ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ನಾವು ಬಸ್ ಹತ್ತೋಣ ಅಂತ ಬಂದ್ವಿ. ಇವಾಗ ಐ ಥಿಂಕ್ ಸಾಗರ ಹತ್ತತ್ರ ಇದ್ದೀವಿ ಅನ್ಸುತ್ತೆ. ಎಲ್ಲಿದ್ದೀವಿ ಅಂತ ನನಗೂ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ನೋಡ್ರಿ ಅಯ್ಯೋ ಗೈಸ್, ಇನ್ನು ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. ಘಾಟ್ ಸೆಕ್ಷನಲ್ಲಿ ಹೋಗ್ತಾನೇ ಇದ್ದೀವಿ, ನಾವು ಹೋಗ್ತಾನೇ ಇದ್ದೀವಿ. ತಲೆ ಸುತ್ತಿಬಿಡ್ತಿದ್ದಾರೆ, ವಾಮಿಟ್ ಮಾಡ್ಕೊಡೋರು ವಾಮಿಟ್ ನಮಗೂ ಆಗ್ಬೋದು ಸದ್ಯ. ಗೈಸ್, ವಾಮಿಟ್ ಸೆಕ್ಷನ್ ನಡೀತಾ ಇದೆ. ನಮ್ಗೆ ಯಾವಾಗ ಬರೋದು ಗೊತ್ತಿಲ್ಲ. ಒಬ್ರು ವಿಕೆಟ್ ವಾಮಿಟ್ ಬರಂಗಾಗ್ತಿದೆ ಅಂತ ಮಲ್ಕೊಂಡಿದ್ದಾರೆ, ಇನ್ನೊಬ್ರು ಸ್ಮೆಲ್ ಒಂಥರ ಆಗ್ತಿದೆ ಅಂತ. ನನಗೆ ಗಾಯ್ಸ್, ಒಂದು ಸ್ವಲ್ಪ ಹೊತ್ತು ಬಸ್ಸೆಲ್ಲ ವಾಶ್ ಮಾಡ್ತಿದ್ದಾರೆ, ಎಲ್ಲ ವಾಮಿಟ್ ಮಾಡಿಕೊಂಡು. ಅದಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಆ ಬಸ್ಸಲ್ಲಿ ಯಾರು ಬರ್ತಾರೆ ಅಂತ. ಫುಲ್ ತಲೆ ಎಲ್ಲ ಗಿಮ್ ಅಂತ ಇದೆ ಗೈಸ್, ನಿಜವಾಗ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಇನ್ನು ಎಷ್ಟು ದೂರ ಇದೆ, ಬೀಚಿಗೆ ಬೇರೆ ಹೋಗ್ಬೇಕು. ಇವ್ರು ನೋಡಿದ್ರೆ ಇನ್ನು ಇಲ್ಲೇ ವಾಮಿಟ್ ಮಾಡ್ಕೊಂಡಿದ್ದಾರೆ. ಯಪ್ಪ, ನಂಗೆ ಒಳ್ಳೆ ಯಾವ ಟ್ರಿಪ್ಪು ಬೇಡ, ಏನೂ ಬೇಡ ಅನ್ನೋ ಥರ ಅನಿಸ್ತಾ ಇದೆ ನಿಜವಾಗ್ಲೂ. ಯಪ್ಪ, ಸಾಕಾಯ್ತು ಗೈಸ್ ನನಗೆ. ಪ್ಲೇಸ್ ತುಂಬ ಚೆನ್ನಾಗಿದೆ ಗೈಸ್ ಇಲ್ಲಿ, ಪೀಸ್ಫುಲ್. ನಾನಂತೂ ನಡ್ಕೊಂಡೇ ಹೋಗ್ತೀನಿ ವ್ಲಾಗ್ ಮಾಡ್ಕೊತ. ಹೆಲೋ ಗಾಯ್ಸ್, ದೇಕೋನಾ ಹಸು ನಾನು ನೋಡಿ ಭಯನ ಆಗ್ಬಿಡ್ತು. ನನಗೆ ನಿಜವಾಗ್ಲೂ ಒಂಥರ ಅನಿಸ್ತಾ ಇದೆ ಗೈಸ್. ನಾವಿಷ್ಟು ಜನ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮನ್ನು ಬಸ್ಸಿಂದ ಹೊರಗೆ ಹಾಕಿ ನಡ್ಕೊಂಡು ಹೋಗ್ರಿ ಅಂತ ಕಳಿಸ್ತಿದ್ದಾರೆ ಗೈಸ್. ಫೈನಲಿ ಗೋಕರ್ಣ ರೀಚ್ ಆದ್ವಿ. ಸೊ ಅಲ್ಲಿ ನಮಗೆ ಬೀಚ್ ಹತ್ರ ಹೋಗಕ್ಕೆ ಬಿಡಲಿಲ್ಲ, ಹಾಗಾಗಿ ಬಸ್ನ ಇಲ್ಲೇ ಪಾರ್ಕಿಂಗ್ ಮಾಡಿದ್ವಿ ಗೈಸ್. ಇದು ಯಾವ ಪ್ಲೇಸ್? ಗೋಕರ್ಣಕ್ಕೆ ರೀಚ್ ಆಗಿದ್ವಿ. ರೂಮ್ ಹುಡುಕ್ತಾ ಇದ್ದಾರೆ. ಅಲ್ಲಿ ತನಕ ಇವಾಗ ಒಂದ್ಸತಿ ಊಟ ಮಾಡಿಕೊಂಡು ಮಧ್ಯಾಹ್ನದ್ದು ಆಮೇಲೆ ಬೀಚ್ ಆಟಾಡಿ ಹೋಗೋದು. ಐಸ್ ಕ್ರೀಮ್, ದಿಸ್ ಈಸ್ ಮೈ ಫೇವ್ರೆಟ್ ಐಸ್ ಕ್ರೀಮ್ ಗೈಸ್. ಅವನು ಯಾರನ್ನೋ ಗರ್ಲ್ ಫ್ರೆಂಡ್ಸ್ನ ಮಾತಾಡಿಸ್ಬೇಕಂತ ಹೋಗ್ತಾ ಇದ್ದಾನೆ. ದಿಲೀಪ್. ದಾರಿ ತಪ್ಪಿ ಹೋಗ್ತಾ ಇದ್ದೀವಿ. KSRT ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಆದರೂ ಹುಡ್ಕೊಂಡು ಹೋಗ್ತಿದ್ದೀವಿ. ಅರ್ಧ ಜನ ಒಂದು ಕಡೆ, ಇನ್ನರ್ಧ ಜನ ಇನ್ನೊಂದು ಕಡೆ ಆಗಿದ್ದೀವಿ. ಇದೇ ರೂಮ್ ಗೈಸ್ ನಾವು ಬುಕ್ ಮಾಡಿರೋದು. ಗೈಸ್ ತುಂಬ ಲಾಸ್ಟ್ ಫ್ಲೋರಲ್ಲಿದೆ, ಹೋಗ್ತಾ ಇದ್ದೀವಿ ಇನ್ನು. ಸೊ
ಸೊ ಗೈಸ್ ಇವಾಗ ನಾವು ಬೀಚಿಗೆ ಹೋಗ್ತಾ ಇದ್ದೀವಿ. ಗೈಸ್ ಇದೆಲ್ಲ ಬೀಚ್ಗೆ ಹೋಗೋ ದಾರಿ ಗೈಸ್. ಇಲ್ಲೇನು ಮಸ್ತ್ ಇದೆ ಪ್ಲೇಸಸ್. ಆ್ಯಂಡ್ ಡ್ರೆಸ್ಸಸ್ ಕೂಡ ಸಕ್ಕತ್ತಾಗಿದೆ ಗೈಸ್. ಫೈನಲಿ ಬೀಚಿಗೆ ಬಂದ್ವಿ. ಸೊ ಗೈಸ್ ನಾವು ಇವಾಗ ಫೈನಲಿ ಬಂದಿದ್ದೀವಿ. ಬೀಚ್ ಮಾತ್ರ ತುಂಬಾ ಸಕ್ಕತ್ತಾಗಿದೆ ಗೈಸ್. ಕುದುರೆ ಎಲ್ಲ ಇದೆ ಇಲ್ಲಿ. ಮಸ್ತ್ ಇದೆಲ್ಲ ಮಾತ್ರ ಪ್ಲೇಸ್. ಗೈಸ್ ನಮ್ಮ ಪರಿಸ್ಥಿತಿ ಈ ಥರ ಇದೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಕರ್ನಾಟಕ ಜನತೆಗೆ ನಮಸ್ಕಾರ. ನಮಸ್ಕಾರ. ರಕ್ಷಿತಾ ಜಯಪ್ಪ ಅವರ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಯಾರಿಗೂ ಗೊತ್ತಿಲ್ದಂಗೆ ನಾವು ಪಾನಿಪುರಿ ತಿನ್ನೋಣ ಅಂತ ಬಂದಿದ್ದೀವಿ. ಖಾರ ಇರಲಿ. ಯಪ್ಪ ಗಾಯ್ಸ್ ಫುಲ್ ಚಳಿ ಗಾಯ್ಸ್. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಪಾನಿಪುರಿ ತಿನ್ನೋಣ ಅಂತ ಬಂದಿದ್ದೀವಿ. ಪಾನಿಪುರಿ ತಿನ್ಕೊಂಡು ಮತ್ತೆ ರೂಮ್ಗೆ ಹೋಗ್ತೀವಿ. ಮತ್ತೆ ಏನಾದರೂ ಊಟ ಸೆಟ್ ಆಗಿದೆ ಅಂದರೆ ಮತ್ತೆ ಬಂದು ಹೋಗ್ತೀವಿ. ಮುಖ ಎಲ್ಲ ಫುಲ್ ಟ್ಯಾನ್ ಆಗಿದೆ ಗೈಸ್, ನೋಡಂಗೆ ಇಲ್ಲ. ನಾವಂತೂ ಹುಚ್ಚರು ಥರ ಬರ್ತಾ ಇದ್ದೀವಿ. ಇಲ್ಲಿ ಏನು ಗೊತ್ತಿಲ್ಲ ಅಂದ್ರೂ ಸುಮ್ಮನೆ ಮನೆಗೆ ಗೊತ್ತಿಲ್ಲದೇ ಬರ್ತಾ ಇದ್ದೀವಿ. ವ್ಲಾಗ್ ಬೇರೆ ಮಾಡ್ತಾ ಇದ್ದೀವಿ. ಬಟ್ ಅಂದ್ರೂ ತುಂಬ ಚೆನ್ನಾಗಿದೆ ಗೈಸ್. ಇಲ್ಲೇ ಇರಬೇಕು ಅಂತ ಅನಿಸುತ್ತೆ. ಮತ್ತೆ ವಾಪಸ್ ನಮ್ಮ ಊರಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. Okay, why? Because I like the culture. Okay. People. Okay, nice. And now you tell me about you. What are you doing? I am doing pharmacy. E-pharmacy about tablets. You're very courageous young lady. Thank you so much. I am doing YouTube vlogs Alright. and using Instagram. So, Thank you so much. Thank you. Nice to meet you. Bye. ಆ್ಯಂಡ್ ನೆಕ್ಸ್ಟು ನಾವು ಫಾರಿನರ್ಸ್ನ ಮೀಟ್ ಮಾಡಿಕೊಂಡು ಶಾಪಿಂಗ್ ಸ್ಟ್ರೀಟ್ಗೆ ಬಂದ್ವಿ ಗೈಸ್. ಅಲ್ಲಿ ಜುಮ್ಕಿ ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ ಫೈನಲಿ ನಾನು ಅದನ್ನು ತಗೊಂಡೆ. ಆ್ಯಂಡ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ನಾವು ರೂಮ್ಗೆ ಹೋದ್ವಿ ಗೈಸ್. ಯಾಕಂದರೆ ಊಟ ಮಾಡಬೇಕು ಅಂತ ತುಂಬಾ ಫೋನ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾವು ಜಾಸ್ತಿ ಅಲ್ಲಿ ಇರೋಕ್ಕಾಗಲಿಲ್ಲ. ಆ್ಯಂಡ್ ಊಟನೂ ಮಾಡಿಕೊಂಡು ಎಲ್ಲರೂ ಮಲಗಿದ್ದು. ಆ್ಯಂಡ್ ನಾವು ಕೂಡ ಮಲಗಿದ್ವಿ ಗೈಸ್. ಅಷ್ಟೇ ಅವತ್ತಿನ ಬ್ಲಾಗ್.